ಅಧ್ಯಾಯ 4 ಶ್ಲೋಕ 12. ಕಾಂಕ್ಷಂಥ ಕರ್ಮಣಾಂ ಸಿದ್ಧಿಂ. ಕಾಂಕ್ಷಂತಹ ಇದೆ. ವಿಸರ್ಗ ಆದ ನಂತರ ಕಾ ಅಕ್ಷರ ಬರೋದ್ರಿಂದ ಹಕಾರವನ್ನ ಹೇಳಬೇಕು. ಕಾಂಕ್ಷಂಥ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ. ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ. ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಸಿದ್ಧಿರ್ಭವತಿ ಕರ್ಮಜಾ. ಹೇಳಿಕೊಡುವುದನ್ನು ಅನುಸರಿಸಿ. ಕಾಂಕ್ಷಂಥ ಕರ್ಮಣಾಂ ಸಿದ್ಧಿಂ. ಕಾಂಕ್ಷಂಥ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ. ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ. ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಸಿದ್ಧಿರ್ಭವತಿ ಕರ್ಮಜಾ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಕಾಂಕ್ಷಂಥ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಎಲ್ಲರ ಆತ್ಮನಾಗಿರುವ, ಇಡೀ ವಿಶ್ವದ ಆತ್ಮನೂ ಸಹ ಆಗಿರುವ ಒಬ್ಬನೇ ಪರಮಾತ್ಮ ಇರೋದು. ಇದು ವೇದಾಂತದ ಕೇಂದ್ರ ಭಾವನೆ. ಆದರೆ ವಿಶಿಷ್ಟ ದೇವತೆಗಳಿಗೆ, ಅತೀತ ಶಕ್ತಿಗಳಿಗೆ ಭಕ್ತಿಯಿಂದ ನಡೆದುಕೊಳ್ಳುವ ಒಳಪಂಗಡಗಳು, ಪಂಥಗಳು ಬೇಕಾದಷ್ಟಿವೆ. ಸನ್ಮಾರ್ಗ ಹಾಗೂ ದುರ್ಮಾರ್ಗ ಇವೆರಡೂ ಪ್ರಪಂಚದಲ್ಲಿ ಇರುವಾಗ ಅದೇಕೆ ಈ ಲೋಕದಲ್ಲಿ ಎಲ್ಲೋ ಅಲ್ಪ ಮಂದಿ ಮಾತ್ರ ಪ್ರಾಮಾಣಿಕರಾಗಿದ್ದು ಸನ್ಮಾರ್ಗದಲ್ಲಿ ನಡೀತಾರೆ, ಬಹುತೇಕ ಮಂದಿ ದುರ್ಮಾರ್ಗದಲ್ಲೇ ನಡೀತಾರಲ್ಲ ಅಂತ ಅನ್ನಿಸುತ್ತಲ್ವಾ? ಅದಕ್ಕೆ ಇಲ್ಲಿ ಕೃಷ್ಣ ಉತ್ತರಿಸ್ತಿದ್ದಾನೆ. ಬಾಹ್ಯ ಪ್ರವೃತ್ತಿಯ ಬದುಕನ್ನ ಅನುಸರಿಸಬೇಕೋ ಇಲ್ಲವೇ ಆಂತರಿಕ ಆನಂದವನ್ನ ಪಡಿಬೇಕೋ ಅನ್ನೋದು ಮನಸ್ಸಿನ ಯೋಗ್ಯತೆ ಹಾಗೂ ಸಾಮರ್ಥ್ಯವನ್ನ ಅವಲಂಬಿಸಿರುತ್ತೆ. ಆದರೆ ಮನಸ್ಸು ಇಂದ್ರಿಯ ತೃಪ್ತಿಗಾಗಿ ಯಾವಾಗಲೂ ಪ್ರಪಂಚದಲ್ಲೇ ಹರಿಯುತ್ತೆ. ಲೋಕದ ಜನರ ವಿಷಯ ಲಂಪಟತನಕ್ಕೆ ಇದೇ ಕಾರಣ. ಎಷ್ಟೇ ಪ್ರಯತ್ನ ಪಟ್ಟರೂ ಬಹುತೇಕ ಮಂದಿ ಪಶುವಿನಂತೆ ಕಾಮ ವಿಕಾರದಿಂದ ನರಳ್ತಾ ಬದುಕ್ತಾರೆ. ಮಾನವ ಪ್ರಪಂಚದಲ್ಲಿ ಇಂತಹ ಸುಖವು ಬೇಗನೆ ಸಿದ್ಧಿಸುತ್ತೆ. ಕಾಂಕ್ಷಂಥ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ. ಕರ್ಮಣಾಂ ಅಂದ್ರೆ ಕರ್ಮಗಳ, ಸಿದ್ಧಿಂ ಸಿದ್ಧಿಯನ್ನು, ಕಾಂಕ್ಷಂತಹ ಅಂದ್ರೆ ಬಯಸುತ್ತಾ, ದೇವತಾಃ ದೇವತೆಗಳನ್ನು, ಯಜಂತೆ ಅಂದ್ರೆ ಆರಾಧಿಸುತ್ತಾರೆ. ತಮಗೆ ಬೇಕಾದ ಅನುಗ್ರಹವನ್ನು ನಿರೀಕ್ಷಿಸಿ ಜನರು ದೇವತೆಗಳನ್ನು ಪೂಜಿಸುತ್ತಾರೆ. ನಾನು ಸ್ವಲ್ಪ ಕೆಲಸವನ್ನ ಮಾಡ್ತಿದ್ದೇನೆ, ನನಗೆ ನಿನ್ನ ಅನುಗ್ರಹ ಬೇಕು, ಹೀಗೆ ಅವರು ದೇವತೆಗಳನ್ನ ಪೂಜಿಸೋದು. ಬಹುಪಾಲು ಜನ ಈ ಪ್ರಪಂಚದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರುವರು. ಅವರ ಕೆಲಸಕ್ಕೆ ಒಂದು ಉದ್ದೇಶ ಇದೆ. ಅದನ್ನ ಪೂರ್ಣಗೊಳಿಸೋದಿಕ್ಕಾಗಿ ಕಾರ್ಯ ಮಾಡುವರು. ದೇವರನ್ನ ಬೇಡಿದರೆ ಅವನು ಕೊಡುವನು ಅಂತ ಗೊತ್ತಿದೆ. ಅದಕ್ಕಾಗಿ ಅವನ ಬಳಿಗೆ ಹೋಗ್ತಾರೆ. ಅವರು ಕೆಲಸ ಮಾಡುವರು,
ಜಯ ಸಿಕ್ಕಲಿ ಅಂತ ದೇವರನ್ನ ಬೇಡುವರು. ಒಬ್ಬೊಬ್ಬರು ಒಂದೊಂದು ದೇವರ ಹತ್ತಿರ ಹೋಗುವರು. ಅವರೆಲ್ಲ ಬೇರೆ ಬೇರೆ ದೇವರ ಬಳಿಗೆ ಹೋದರೂ ಆ ವಿವಿಧ ದೇವರುಗಳ ಮೂಲಕ ಕೆಲಸ ಮಾಡುವುದು ಒಂದೇ ಶಕ್ತಿ. ಇದಕ್ಕೆ ಹೀಗೆ ಹೇಳ್ತಾರೆ, ನಾವು ನಮ್ಮ ಮನೆಗೆ ಹತ್ತಿರ ಇರುವ ಪೋಸ್ಟಿನ ಪೆಟ್ಟಿಗೆಗೆ ಕಾಗದ ಹಾಕ್ತೇವೆ, ಸರ್ಕಾರದ ಅಂಚೆಯವನು ಅದನ್ನು ತೆಗೆದುಕೊಂಡು ಎಲ್ಲಿಗೆ ಕಳಿಸಬೇಕೋ ಅಲ್ಲಿಗೆ ಕಳಿಸ್ತಾನೆ. ಇದರಂತೆಯೇ ಬೇರೆ ಬೇರೆ ದೇವತೆಗಳೆಲ್ಲ ಒಂದೇ ಭಗವಂತನ ಬೇರೆ ಬೇರೆ ಪೋಸ್ಟ್ ಪೆಟ್ಟಿಗೆಗಳು ಇರುವಂತೆ ಅಂತ ಹೇಳ್ತಾರೆ. ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಲೋಕೆ ಅಂದರೆ ಈ ಜಗತ್ತಿನಲ್ಲಿ, ಕ್ಷಿಪ್ರಂ ಅಂದರೆ ಬಹುಬೇಗನೆ, ಶೀಘ್ರವಾಗಿ, ಕರ್ಮಜ ಕರ್ಮಗಳಿಂದ ಉತ್ಪತ್ತಿಯಾದ, ಸಿದ್ಧಿ ಯಶಸ್ಸು, ಹಿ ಅಂದರೆ ಖಂಡಿತವಾಗಿಯೂ, ಭವತಿ ಅಂದರೆ ಉಂಟಾಗುತ್ತದೆ. ಈ ಮನುಷ್ಯ ಪ್ರಪಂಚದಲ್ಲಿ ಕ್ರಿಯೆಗಳು ಫಲಿತಾಂಶಗಳನ್ನು ಬೇಗ ತಂದುಕೊಡುತ್ತೆ. ಅಂದರೆ ಈ ಮನುಷ್ಯ ಲೋಕದಲ್ಲಿ ಕರ್ಮದ ಹಾದಿಯಲ್ಲಿ ಫಲ ಬೇಗ ಸಿಗುತ್ತೆ ಅಂತ ಅರ್ಥ. ನಮ್ಮ ಇಂದ್ರಿಯಗಳು ಅವುಗಳ ಪರಸ್ಪರ ವಿಷಯಗಳಲ್ಲಿ ವ್ಯವಹರಿಸಿದಾಗ ಅವುಗಳಿಗೆ ಕ್ಷಿಪ್ರದಲ್ಲೇ ಫಲ ದೊರಕುತ್ತೆ. ಈ ರೀತಿಯ ಸುಖ ಅತ್ಯಂತ ಸುಲಭವಾಗಿ ದೊರಕೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಅದಕ್ಕಾಗಿಯೇ ಪ್ರಯತ್ನ ಪಡ್ತಾರೆ. ವಿಷಯ ಸುಖಗಳಿಗೆ ತಮ್ಮ ಆಂತರಿಕ ಶಕ್ತಿಯನ್ನೆಲ್ಲ ವ್ಯಯಗೊಳಿಸ್ತಾರೆ. ಏಕೆಂದರೆ ಬರುವ ಫಲ ಸ್ಥೂಲವಾಗಿ ಕಾಣಿಸುತ್ತೆ. ಇಲ್ಲಿ ಸಾಧಿಸೋದು ಸುಲಭ. ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯಾದರೋ ಸಿದ್ಧಿ ಪ್ರಾಪ್ತವಾಗಬೇಕಾದರೆ ಬಹಳ ದಿನಗಳಾಗುತ್ತೆ. ಉದಾಹರಣೆಗೆ, ಕೆಲವು ಗಂಟೆಗಳಲ್ಲಿ ಒಂದು ಕೆಲಸವನ್ನ ಮಾಡಬಹುದು. ಹೊಲದಲ್ಲಿ ಬಿತ್ತಿ ಕೆಲವು ತಿಂಗಳಲ್ಲಿ ಬೆಳೆ ತೆಗಿಬಹುದು. ಇಲ್ಲಿ ಬರುವ ಪರಿಣಾಮಗಳೆಲ್ಲ ಸ್ಥೂಲವಾಗಿ ನಮ್ಮ ಎಣಿಕೆಗೆ ಸಿಕ್ಕತ್ತೆ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಆದರೋ ಪ್ರಯಾಣ ಬಹಳ ನಿಧಾನ. ಜೀವಾವಧಿ ಹೋರಾಡುತ್ತಿದ್ದರೂ ನಾವು ಒಂದೆರಡು ವಿಷಯಗಳಲ್ಲಿಯೂ ಪಾರಂಗತರಾಗಿ ಇರೋದಿಲ್ಲ. ಅದರಲ್ಲಿಯೂ ಎಷ್ಟು ಪಡೆದಿದ್ದೇವೆ ಅನ್ನೋದನ್ನು ತೂಗೋದಿಕ್ಕೆ, ಅಳೆಯೋದಿಕ್ಕೆ, ಎಣಿಸೋದಿಕ್ಕೆ ಆಗೋದಿಲ್ಲ. ಮಾನವ ಕೋಟಿಯಲ್ಲಿ ಬಹುಪಾಲು ಕರ್ಮದ ಹಾದಿಯಲ್ಲಿ ಹೋಗುವವರೇ. ಏಕೆಂದರೆ ನಮ್ಮ ಪ್ರವೃತ್ತಿ ಯಾವಾಗಲೂ ಬಾಹ್ಯಮುಖವಾಗಿದೆ. ಏನಾದರೂ ಹೊರಗೆ ಕೆಲಸ ಮಾಡೋದು ಸುಲಭ, ಸುಮ್ಮನೆ ಕುಳಿತುಕೊಂಡು ಚಿಂತಿಸೋದು ಕಷ್ಟ. ಚಿಂತಿಸುವುದರಲ್ಲಿಯೂ ಆಧ್ಯಾತ್ಮಿಕ ವಸ್ತುಗಳನ್ನು ಕುರಿತು ಚಿಂತಿಸೋದು ಮತ್ತೂ ಕಷ್ಟದ ಕೆಲಸ. ಆದ ಕಾರಣವೇ ಯಾವ ದಾರಿ ಸುಲಭವಾಗಿದೆಯೋ, ಎಲ್ಲಿ ಏನಾದರೂ ಮಾಡಿದರೆ ತಕ್ಷಣವೇ ಪ್ರತಿಫಲ ಕಾಣುತ್ತೋ ಅಂತಹ ರಸ್ತೆಯಲ್ಲಿ ಬಹುಜನರ ಜಾತ್ರೆಯನ್ನ ನೋಡ್ತೇವೆ. ಇತರ ಕಡೆ ಒಂಟಿವರೆ. ಈ ಲೋಕದಲ್ಲಿ ಜನ ಕರ್ಮ ಫಲವನ್ನ ಇಚ್ಛಿಸ್ತಾ ಇತರ ದೇವತೆಗಳನ್ನ ಪೂಜಿಸ್ತಾರೆ. ಏಕೆಂದ್ರೆ ಈ ಪ್ರಪಂಚದಲ್ಲಿ ಕರ್ಮದ ಮೂಲಕ ಸಿದ್ಧಿ ಬೇಗ ಆಗುತ್ತೆ. ಅತ್ಯಂತ ಸಾಮಾನ್ಯವಾದ ಧಾರ್ಮಿಕ ಭಾವನೆಯೂ ಗೌರವಿಸಲ್ಪಡುತ್ತೆ ಅನ್ನೋದನ್ನ ನಾವು ಗೀತೆಯಲ್ಲಿ ನೋಡ್ತೀವಿ. ಯಾವುದನ್ನೂ ಹೀಗೆಳೆಯೋದಿಲ್ಲ. ಒಬ್ಬ ಮನುಷ್ಯ ಧರ್ಮವನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾನೆ, ಆ ಬೆಳಕಿನಲ್ಲಿ ಅವನು ಧರ್ಮವನ್ನ ಅನುಷ್ಠಾನ ಮಾಡ್ತಿದ್ದಾನೆ. ಬೇರೆ ವಿಧವಾಗಿ ಅರ್ಥ ಮಾಡಿಕೊಂಡ್ರೆ ಅವನು ಬದಲಾಗ್ತಾನೆ. ಉದಾಹರಣೆಗೆ, ಒಂದು ಮಗು ಪಾಠವನ್ನ ತುಂಬಾ ತಪ್ಪಾಗಿ ಸರಿಯಾದ ಕಾಗುಣಿತ ಇಲ್ಲದೆ ಬರೆಯುತ್ತೆ. ನಾವು ಅದನ್ನ ಹೀಗೆಳೆಯೋದಿಲ್ಲ. ಆ ಹಂತದಲ್ಲಿ ಅದಕ್ಕೆ ಮಾಡೋದಿಕ್ಕೆ ಸಾಧ್ಯ ಇರೋದು ಅಷ್ಟೇ. ಆದರೆ ಮಗು ಬೆಳೆದು ದೊಡ್ಡವನಾದಾಗ ಅವನೊಬ್ಬ ಪ್ರಥಮ ದರ್ಜೆಯ ವಿದ್ವಾಂಸನಾಗ್ತಾನೆ. ಹಾಗೆಯೇ ಧರ್ಮದ ವಿಷಯದಲ್ಲಿ ನಾವು ಇನ್ನೂ ಅದರ ಕಿಂಡರ್ ಗಾರ್ಟನ್ನಲ್ಲಿ ಇರಬಹುದು, ಅಥವಾ ಪ್ರೈಮರಿ ಸ್ಕೂಲೋ ಅಥವಾ ಹೈಸ್ಕೂಲೋ ಅಥವಾ ವಿಶ್ವವಿದ್ಯಾನಿಲಯ, ಎಲ್ಲಿ ಬೇಕಾದರೂ ಇರಬಹುದು. ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅನೇಕ ಸ್ತರಗಳಿವೆ.
ಆದ್ರಿಂದ ಜನಗಳ ಧರ್ಮವನ್ನ ನಾವು ಯಾವಾಗಲೂ ಗೌರವಿಸಬೇಕು ಅಂತ ಹೇಳೋದು. ಎಲ್ಲಿ ಒಬ್ಬನು ದೇವರನ್ನು ಕೆಲವು ದೈವಗಳ ಮೂಲಕ ಪೂಜಿಸಲು ಯತ್ನಿಸ್ತಾನೋ ಅಲ್ಲಿ ನಿಜವಾಗಿ ಇರುವುದು ಪರಮಾತ್ಮನ ಪೂಜೆಯೇ. ಶ್ರೀಕೃಷ್ಣ 7ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ, ಆ ರೀತಿಯ ದೈವಗಳ ಪೂಜೆಯೆಲ್ಲವೂ ಕೊನೆಗೆ ನನ್ನ ಪೂಜೆಯೇ ಆಗುತ್ತದೆ. ಈ ದೇವತೆಗಳ ಅಭಿವ್ಯಕ್ತಿಗಳ ಮೂಲಕ ಅವರು ನನ್ನನ್ನೇ ಬಯಸುತ್ತಿರುವರು ಅಂತಾನೆ ಪರಮಾತ್ಮ.